ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಇಂದಿನಿಂದ ಪ್ರಾರಂಭವಾಗಲಿದೆ. ಜಾತ್ರೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ, ಎಷ್ಟು ಜನ ಜಾತ್ರೆಗೆ ಆಗಮಿಸುತ್ತಾರೆ, ಜಾತ್ರೆಯಲ್ಲಿ ಪೊಲೀಸರ ನಿಯೋಜನೆ ಎಷ್ಟು, ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಈ ವರ್ಷದ ಜಾತ್ರೆಯಲ್ಲಿ ಕೆಮಿಕಲ್ ಅರಿಶಿಣ ಮಾರಾಟ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ನಡೆಯುವ 5 ದಿನಗಳ ಅದ್ದೂರಿ ಜಾತ್ರೆಯ ಮಾಹಿತಿಯನ್ನು ಶ್ರೀ ಅರಣ್ಯ ಸಿದ್ದೇಶ್ವರ ಆರಾಧಕರಾದ ಚಾಮರಾಜ ಒಡೆಯರ್ ಖೇಮ್ಲಾಪುರ್ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿ ಮಾತನಾಡಿದ್ದಾರೆ. ಆಂಧ್ರ 3 ರಾಜ್ಯದ ಎಲ್ಲ ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಭಕ್ತರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದ್ರೆ, ಇವತ್ತು ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಚಾಲೂ ಆಗುತ್ತದೆ. ಆದ ಕಾರಣ ಇವತ್ತಿನಿಂದ ಸೋಮವಾರವರೆಗೆ 5 ದಿವಸ ಶ್ರೀ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರ ಸಿದ್ದೇಶ್ವರ ಅಣ್ಣ ತಮ್ಮರ ಭೇಟಿ. ಇವತ್ತು ನಸುಕಿನ 4 ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಲ್ಪಾರಟ್ಟಿಯಲ್ಲಿ ಜಾತ್ರೆ ಚಾಲು ಆಗುತ್ತದೆ. ಆದ ಕಾರಣ ಇಲ್ಲಿ ಕೆಮಲಾಪುರದಿಂದ ಇವತ್ತು ಸಂಜೆ 5 ಗಂಟೆಗೆ 5 ರಿಂದ 6 ಗಂಟೆವರೆಗೆ ಶ್ರೀ ಅರಣ್ಯ ಸಿದ್ದೇಶ್ವರನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ನಾವು ಹೋಗುತ್ತೇವೆ. ಕಾಡಾಪುರದಿಂದ ಅವರು ಮಲಕಾರ ಸಿದ್ದೇಶ್ವರನ ಪಲ್ಲಕ್ಕಿ ತೆಗೆದುಕೊಂಡು ಅವರು ಬರುತ್ತಾರೆ. ನಸಿಕಿನಲ್ಲಿ 4 ಗಂಟೆಗೆ ಇಬ್ಬರು ಅಣ್ಣ ತಮ್ಮರ ಭೇಟಿಯಾಗುತ್ತದೆ. ಆದ ಕಾರಣ ಈ ಭೇಟಿಯನ್ನು ನೋಡಲು ನಾಳೆ ನಸಿಕಿನಲ್ಲಿ 4 ಗಂಟೆಗೆ ಎಲ್ಲರೂ ಭಕ್ತಾದಿಗಳು ಬರಬೇಕು. ಹಾಗೂ ರವಿವಾರ ನೈವೇದ್ಯ, ಸೋಮವಾರ ಭಂಡಾರ ಹಾರುತ್ತದೆ, ಅಣ್ಣ ತಮ್ಮರ ಮೇಲೆ ಭಂಡಾರ ಹಾರುತ್ತದೆ. ಈ ಜಾತ್ರೆಗೆ ಎಲ್ಲ 3 ರಾಜ್ಯದ ಜನರು ಬರುತ್ತಾರೆ. ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಹೇಳಿ ಶ್ರೀ ಅರಣ್ಯ ಸಿದ್ದೇಶ್ವರನ ಆಶೀರ್ವಾದ ಅವ್ರ ಮೇಲೆ ಸತತ ಇರಲಿ ತಂದ ಕೇಳಿಕೊಳ್ತಾ ಇದ್ದಾರೆ. ಎಷ್ಟು ಭಕ್ತಾದಿಗಳು ಬರೋ ನಿರೀಕ್ಷೆ ಇದ್ರು? ಒಂದು 5 ರಿಂದ 6 ಲಕ್ಷ ಜನ ಬರ್ತಾರೆ. ವ್ಯವಸ್ಥೆ ಏನೈತ್ರಿ? ಪೊಲೀಸ್ ವ್ಯವಸ್ಥೆ ಅದ? ಪೊಲೀಸ್ ವ್ಯವಸ್ಥೆ ಚಲೋ ಐತ್ರಿ, ಅದು ಹೇಳ್ಯಾರಿ. ಅಲ್ಲಿ ಅರ್ಜಿ ಕೊಟ್ಟಿದ್ದೀವ್ರಿ, SP ಸಾಹೇಬ್ರಿಗೆ ಕೊಟ್ಟನಿ. ಮುಂದೆ ಇಲ್ಲಿ ಹರಗಿರಿ ಯಲ್ಪಾರಟ್ಟಿಗೆ ಹರಗಿರಿ ಪೊಲೀಸ್ ಸ್ಟೇಷನ್ ಬರ್ತೈತ್ರಿ. ಇಲ್ಲಿ ಕೆಮಲಾಪುರದಿಂದ 2 ಕಿಲೋಮೀಟರ್ ಕುಡ್ಚಿ ಪೊಲೀಸ್ ಸ್ಟೇಷನ್ ಬರ್ತೈತೆ. ಕುಡ್ಚಿ ಪೊಲೀಸ್ ಸ್ಟೇಷನ್ಗೂ ಅರ್ಜಿ ಕೊಟ್ಟಿದ್ದೀನಿ ಹಾಗೂ ಹರಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಅರ್ಜಿ ಕೊಟ್ಟಿದ್ದೀನಿ. ಏನೇನು ಕಾರ್ಯಕ್ರಮಗಳು ಆಗ್ತಾವ್ರಿ ಜಾತ್ರೆ? ಇಲ್ಲಿ ಫಸ್ಟ್ ಅಣ್ಣ ತಮ್ಮರ